ಇದು ನಮ್ದು ಕಾಫಿ ಬೆಳೆ ಒಣಗ್ಸಕ್ಕೆ ಮಳೆ ಬಿಡ್ತಾ ಇಲ್ಲ ಪಾಪ ಕಷ್ಟ ನಮ್ಮ ದೊಡ್ಡಪ್ಪ ನಮ್ಮ ಪಪ್ಪಂಗೆ ಗೊತ್ತು. ಇವ್ರು ಹಿಂಗೆ ಶೋಕಿ ಮಾಡ್ಕೊತಿರ್ತಾರೆ ಚಪ್ಪಲ್ಲು ಶೂ ನೋಡಿರಿ ಮತ್ತೆ ಇವಂದು ಶೂ ಹಾಳಾಗುತ್ತೆ ಅಂತ ಎತ್ತಿಟ್ಬಿಟ್ಟು ನಮ್ಮನೆಯವ್ರ ಚಪ್ಪಲ್ ಹಾಕೋ ಓಡಾಡ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಜೋರು ಮಳೆ ಬರ್ತಿತ್ತು. ಚೆನ್ನಾಗಿತ್ತು ವೆದರ್. ಸಂಜೆ ಜರ್ನಿ ಮಾಡುವಾಗ ಈ ಮಳೆ ಗುಡುಗು ಮಿಂಚಿ ಎಲ್ಲ ಬಂದರೆ ಚೆಂದ. ಎಲ್ಲ ಒಟ್ಟಿಗೆ ಅಲ್ಲೇ ಕೂತಿರ್ತೀವಲ್ಲ ಒಂದೇ ಕಡೆ. ಹಾಗಾಗಿ ಅಂದರೆ ಇದು ಸ್ವಲ್ಪ ಹಳೆ ವಿಡಿಯೋನೇ, ಹಾಗಾಗಿ ಆವಾಗ ಮಳೆ ಬರ್ತಾಯಿತ್ತು. ನಮ್ಮೂರ ನೋಡಿ ನಮ್ಮೂರು ಒಳ್ಳೆ ನೋಡಿ ಹೇಗಿದೆ ಅಂತ. ಏನು ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಆನೆಗಳೆಲ್ಲ ತುಂಬ ಇರುತ್ತೆ, ಮತ್ತು ರೋಡ್ ಬೇರೆ ಕಿರಿದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿ ಬೆಳಗ್ಗೆ 7 ಗಂಟೆ ಆಗೇ ಕೂಡ ಆನೆ ಎಲ್ಲ ಓಡಾಡ್ತಾ ಇರುತ್ತೆ. 11 ಗಂಟೆ ಆಗಲಿ ಅಥವಾ ಸಂಜೆ 6:30 7 ಗಂಟೆ ಆಗಲಿ ಈ ಥರ ಓಡಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬ ಹುಷಾರಾಗಿ ಆದಷ್ಟು ಬೇಗನೆ ಮನೆ ಸೇರ್ಕೊಬೇಕು. ಅಲ್ಲೈತಿ ಬೇಬಿ, ಬೇಬಿ ಎಲ್ಲಿದೆ? ನೋಡಿ ಮನೆಗೆ ಬರ್ತಿದ್ದಾಗೇ ಈಗಷ್ಟೇ ಇಲ್ಲಿ ಊಟ ಮಾಡ್ಕೊಂಡು ಬಂದು ಒಂದು 2-3 ಅವರ್ಸ್ ಆಗಿರ್ಬೋದು. ಮತ್ತೆ ಇಲ್ಲಿ ಬಂದುಬಿಟ್ಟು ಸಂಜೆ ಕಾಫಿ ಜೊತೆ ಮಳೆ ಬೇರೆ ಬರ್ತಾ ಇತ್ತಲ್ಲ, ಸೊ ಹಾಗಾಗಿ ಅಮ್ಮ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾಯಿದ್ರು. ಅದಕ್ಕೆ ಒಳ್ಳೆ ತರಕಾರಿ ಪಲ್ಯ ಮಾಡಿದ್ರು ಅಮ್ಮ ಅವತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ತುಪ್ಪ ಹಾಕ್ಕೊಂಡು ನಮ್ಮ ಅಕ್ಕ ಇನ್ನೊಂದ್ಸರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ನಮ್ಮನೆಯವ್ರು ಎಣ್ಣೆ ಬಿಟ್ಟಾಗಿದೆಯಲ್ಲ. ಅಲ್ಲ ನೆನ್ನೆ ರಾತ್ರಿ ಬಂದು ವಿಡಿಯೋ ಮಾಡೋದು ಮರ್ತ್ಬಿಟ್ಟೆ ಗಣೇಶನ. ಇದು ಪಾಲಿಶ್ ಈಗ ಆಗ್ತಿರೋದು. ಮೊನ್ನೆ ರಾತ್ರಿ ನೋಡಿದ್ವಲ್ಲ ಫರ್ನಿಚರು, ಅದು ನೋಡಿ ಇವಾಗ ಬೆಳಗ್ಗೆ ಈ ಥರ ಕಾಣಿಸ್ತಾ ಇದೆ. ಅಲ್ಲ ರಾತ್ರಿನೂ ಇದೇ ಥರ ಕಾಣಿಸ್ತಾ ಇತ್ತು, ಬಟ್ ಬೆಳಗ್ಗೆ ರಾತ್ರಿ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಕತ್ಲೆ ಆಗಿತ್ತಲ್ಲ. ಇದು ಮರನೂ ಕೂಡ ಕಪ್ಪಲ್ವಾ, ಹಾಗಾಗಿ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ನೋಡಿ ಈ ಥರ ಡಿಸೈನ್ ಬಂದಿದೆ. ಇದು ಸ್ವಲ್ಪ ಹಳೆ ವಿಡಿಯೋ ಆಗಿರೋದ್ರಿಂದ ಅವಾಗ ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಈಗ ಆ್ಯಕ್ಚುಲಿ ಸೋಫಾ ಸೆಟ್ ಎಲ್ಲ ಮನೆ ಒಳಗೆ ಜೋಡಿಸಾಗಿದೆ, ಚೆನ್ನಾಗಿ ಬಂದಿದೆ. ನಮ್ಮ ಹಾಲಿಗೆ, ಕಲ್ಲಾರೆ ಮನೆ ಹಾಲಿಗೆ ಹೇಳಿ ಮಾಡಿಸ್ದಂಗಿದೆ ಮಾತ್ರ. ಮತ್ತು ಮನೆಗೆ ಬಂದಮೇಲೆ ಮತ್ತೆ ರೀಲ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ. ಅಂದರೆ ನಮ್ಮ ಪಪ್ಪ ಕೂತರು ನಿಂತರು, ನಾನೊಂದು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ಕೊತಾನೆ ಇರ್ತೀನಿ ಯಾವಾಗ್ಲೂ. ಹಾಗೆ ಪಪ್ಪನ ಜೊತೆ ಇವರಿಬ್ಬರು ಕೂಡ ವಾಕ್ ಮಾಡ್ತಾ ಇದ್ದಾರೆ. ನಮ್ಮ ಪಪ್ಪ ನಮ್ಗಳ ಜೊತೆ ಇದ್ದರೆ ನಮಗೆ ಇರ್ತಾರೆ, ಮಕ್ಳ ಜೊತೆ ಇದ್ದರೆ ಮಕ್ಕಳಾಗೆ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲರ ಜೊತೆ ನಮ್ಮ ಡ್ಯಾಡಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇದು ನಮ್ಮದು ಕಾಫಿ ಬೆಳೆ ಒಣಗ್ಸಕ್ಕೆ ಮಳೆ ಬಿಡ್ತಾ ಇಲ್ಲ ಪಾಪ ಕಷ್ಟ ನಮ್ಮ ದೊಡ್ಡಪ್ಪ ನಮ್ಮ ಪಪ್ಪಂಗೆ ಗೊತ್ತು. ಇವ್ರು ಹಿಂಗೆ ಶೋಕಿ ಮಾಡ್ಕೊತಿರ್ತಾರೆ ಚಪ್ಪಲ್ಲು ಶೂ ನೋಡಿರಿ ಮತ್ತೆ ನೋಡಿ ಮತ್ತೆ ಇವನ್ ಕೆಲಸನ. ಇವಂದು ಶೂ ಹಾಳಾಗುತ್ತೆ ಅಂತ ಎತ್ತಿಟ್ಬಿಟ್ಟು ನಮ್ಮನೆಯವ್ರ ಚಪ್ಪಲ್ ಹಾಕೋ ಓಡಾಡ್ತಾ ಇದ್ದಾನೆ. ಮತ್ತೆ ಬಿಟ್ಟೆನಾ ನಾನು. ಮತ್ತೆ ಫುಲ್ ಅದು ಅರ್ಧ ಗಂಟೆ ವಾದ ಮಾಡಿ ಅವರು ನನ್ನಂಗೆ ಜಗಳ ಮಾಡಿದರು, ಆದರೂ ಬಿಡಲಿಲ್ಲ. ಆಮೇಲೆ ಬೆಚ್ಚಿಸ್ಕೊಂಡು ಅವ್ನ ಶೂಗೆ ಅವ್ನಿಗೆ ಕೊಟ್ಬಿಟ್ಟು ಆಮೇಲೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಚುಪ್ಪಿ ನೋಡಿ, ನಮ್ಮ ಚುಪ್ಪಿ ಮತ್ತು ನಮ್ಮ ಮನೆಯವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಚಿಕ್ಕದ್ರಿಂದ ನಮ್ಮಲ್ಲಿ ನಾವು ಇಬ್ಬರು ಹೆಣ್ಮಕ್ಳಾದರೂ ಕೂಡ ನಮ್ಮ ಪಪ್ಪ ನಾವು ಚಿಕ್ಕದ್ರಲ್ಲಿ ಪಪ್ಪನ ಜೊತೆ ನಾವುಗಳು ತುಂಬ ಕ್ರಿಕೆಟ್ ಆಡಿದ್ವಿ. ನಾನು ನಮ್ಮ ಅಕ್ಕ ಸಂಜೆ ಆಗ್ತಿದ್ದಾಗೆ ಸ್ಕೂಲಿಂದ ಬರ್ತಿದ್ದಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಏನಾರ ಅಂತದಿದ್ರೆ ತಿಂದ್ಬಿಟ್ಟು ಆಮೇಲೆ ನಾವು ಹೊರಗಡೆ ಪಪ್ಪ ಆಟ ಆಡಕ್ಕೆ ಕರ್ಕೊಂಬರೋರು. ಹೀಗೆ ಕ್ರಿಕೆಟ್ ಆಡ್ತಿದ್ವಿ ನಾವು ಪಪ್ಪ. ನಾವೆಲ್ಲ ಸಂಜೆ ಆಗಿ ಹೊರಗಡೆ ಆಟ ಆಡೋಕ್ಕೆ ಅಂತ ಬಂದಾಗ ನಾವು ಆಟ ಆಡೋದು ನೋಡಿ ಆಸು ಪಾಸು ಬಾಯ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಸೇರ್ಕೊಳ್ಳೋರು. ಅಂತ ಒಂದು 12ರಿಂದ 10-15 ಜನ ಆಗ್ಬಿಡು. ಇಲ್ಲಿ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಡ್ಯಾಡಿ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈಗ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಸೂರ್ಯ ಮುಳುಗೋವರೆಗೂ ಹೊರಗಡೆ ಏನೇನು ಆಟ ಆಡ್ಕೋಬೋದು ಎಲ್ಲ ಆಟ ಆಡ್ತಿದ್ದು. ಆಮೇಲೆ ಕತ್ಲೆ ಆಗಿದ್ಮೇಲೆ ಒಳಗಡೆ ಹೋಗಿ ಕೇರ ಮಾಡೋದು, ಕಳ್ಳ ಪೊಲೀಸ್ ಆಡೋದು ಆಡ್ತೀವಿ ಈಗಲೂ ಅಷ್ಟೇ. ಇವಾಗ ಕಾಫಿ ಎಲ್ಲನೂ ಪಲ್ಪರಿಗೆ ಕಳಿಸ್ತಾ ಇದ್ರು ನಮ್ಮ ಶೋಪ. ಹಾಗಾಗಿ ಚೀಲ ಎಲ್ಲನೂ ಆಟೋಗೆ ಎತ್ತೆತ್ತಾಗ್ತಾಯಿದ್ರು. ಹಾಗೆ ಶೋಪನ ಜೊತೆ ನಾನು ಸೇರಿಕೊಂಡು ಎಲ್ಲ ಆಟೋ ತುಂಬಿಸ್ತಾ ಇದ್ದು. ನಮ್ಮ ಶೋಪ ಮಾಡುವಾಗ ಶೋಪನ ಜೊತೆ ನಾನು ಫ್ರೀ ಆಗಿದ್ದಾಗ ನಮ್ಮ ಶೋಪ ಮಾಡುವಾಗ ಅಲ್ಲೇ ಇದ್ರ ಜೊತೆಲಿ ನಾನು ಶೋಪ ಒಟ್ಟಿಗೆ ಸೇರ್ಕೊಂಡು ಸ್ವಲ್ಪ ಕೆಲವೊಂದು ಮಾಡ್ತಾ ಇರ್ತೀವಿ. ಹಾಗೆ ಕಾಫಿ ಬೆಳೆ ಗುಡ್ಸೋ ಟೈಮಲ್ಲೂ ಅಷ್ಟೇ ಕಾಫಿ ಎಲ್ಲ ಒಣಗಿರುತ್ತಲ್ಲ, ಅದೆಲ್ಲ ಕಣ್ಣದಿಂದ ತಗೊಂಡೋಗಿ ಶೆಡ್ಡಿಗೆ ಹಾಕೋದು, ಮತ್ತು ಶೆಡ್ಡಿಂದ ತಗೊಬಂದು ಮತ್ತೆ ಹರಡೋದು, ಈ ಥರ ಎಲ್ಲ ಶೋಪ ನಾನು ಒಟ್ಟಿಗಿದ್ದಾಗ ಮಾಡ್ತಾ ಇರ್ತೀವಿ. ಆಮೇಲೆ ನೋಡಿ ಆ ಅಂಕಲ್ ಅಲ್ಲೇ ನಿಂತಿದ್ರಲ್ಲ ಪಾಪ, ಅವರು ಬಿಡವ ನಾನು ಮಾಡ್ಕೊಳ್ತೀನಿ ಅಂದರೆ ಇಲ್ಲ ಬಿಡಿ ಅಂಕಲ್ ನಾನು ಮಾಡ್ತೀನಿ ಅಂದೆ. ಬೇಡ ಬಿಡಿ ಅಂತ. ಆಮೇಲೆ ಅವ್ರ ಪಾಪ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ಪಾಪ ಅವ್ರು ಅಷ್ಟು ಹೇಳಿದ್ರಲ್ಲ ಅಂಕಲ್ ಅಂತ ಹೇಳಿ ಸುಮ್ಮನೆ ಬಂದೆ ಅಷ್ಟೇ. ಇಲ್ಲಿ ನೋಡಿ ಇವರಿಬ್ರು ಈಗ ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಣ್ಣ ತಮ್ಮನ ಬಗ್ಗೆ ಚಾಡಿ ಹೇಳಿದ್ದು, ತಮ್ಮ ಅಣ್ಣನ ಬಗ್ಗೆ ಚಾಡಿ ಹೇಳಿದ್ದು ನಮ್ಮ ಜೊತೆ ಬಂದ್ಬಿಟ್ಟು. ಈಗ ಅದೇ ಕೆಲಸ ನಮ್ಮ ಅಣ್ಣ ಮಾಡ್ತಾ ಇರೋದು. ಯಕ್ಷದ ಬಗ್ಗೆ ಏನೋ ಹೇಳ್ತಾ ಕೂತಿದ್ದಾನೆ ನೋಡಿ. ನಮ್ಮ ಯಶಣ್ಣ ಪಾರ್ಲರಿಗೆ ಹೋಗೋ ದುಡ್ಡಲ್ಲಿ ಅವ್ನ ತಮ್ಮನ ಒಂದು ಮದುವೆ ಮಾಡಿ ಮುಗಿಸ್ಬೋದಿತ್ತು ಗೊತ್ತಾ. ಆದ್ರೆ ಇವನು ಹೇಳ್ತಾನೆ ಅವನು ಹೋಗಿರೋ ಜಿಮ್ಮಿಗೆ ಕಟ್ಟಿರೋ ದುಡ್ಡಲ್ಲಿ ನನ್ನ ಮಗನ ಎಜುಕೇಶನ್
ಈಗ ಅವನ್ನ ಎಲ್ಲೆಲ್ಲಿ ಹೋಗ್ತಾ ನನಗೆಲ್ಲ ಜಿಮ್ಮಿ ಕಟ್ಟೋದು ಸಪರೇಟ್ ಟ್ರೈನರ್ ತಗೊಳೋದು ಸೆಪ್ಪೆ ಚಿಕನ್ ತಿಂತೀನಿ ಅಂತ ಮಾಡೋದಲ್ಲೋ ಗೊತ್ತೇ ದಿವಸ ಅದು ಫ್ರೀ ಎಕ್ಸರ್ಸೈಸು. ಯಾವಾಗ ವೆಯ್ಟ್ ಲಿಫ್ಟ್ ಶುರು ಆಗುತ್ತೆ ಅವಾಗ ಕದ್ದು ಬಿಡ್ತಾನೆ. ಅದ್ರಲ್ಲಿ ಇವಳೊಬ್ಳು ಉತ್ತಮ ಕೊರಿ ಕೊರಿ ಬಂಗರಿ ಕೊರಿ ಬಂಗರಿ ನನಗೂ ಅವ್ರ ಆಟ ಆಡುವಾಗ ಕಿತ್ಕ ಬರ್ತಾರ ಮಲ್ಲೋಕ್ಕಂತೂ ಬರೀ ಇದೆ ಕೆಲಸ. ಇವನೇ ಬರ್ತದೆ ನೋಡಿ. ಇವನು ಯಕ್ಷಣ ಏನಂತ ಹೇಳ್ತಿದ್ದೇನೆ ಗೊತ್ತಾ, ಇವನ್ನೆಲ್ಲ ಕಡೆ ಹೋಗಿ ಜಿಮ್ಮಿಗೆ ಕಟ್ಟಿರೋ ದುಡ್ಡಲ್ಲಿ ನನ್ನ ಮಗನ ಎಜುಕೇಶನ್ ಮುಗಿಸ್ಬೋದಿತ್ತು ಅಂತ. ಅಲ್ಲ ಎಕ್ಸರ್ಸೈಸ್ ಮಾಡ ಕಟಿಂಗ್ ಮಾಡ್ಸೋದಕ್ಕೆ 30 ಕಿಲೋಮೀಟರ್ ಖಾಲಿ ಡೀಸೆಲ್ ಹಾಕಿಸ್ಕೊಂಡು ಒಬ್ಬನೇ ಹೋಗಿ ಅಲ್ಲಿ ಕಟಿಂಗಿಗೆ ಒಂದ್ 2,000 ಕೊಟ್ಟಿ ಸ್ವೀಟ್ಸ್ ಚನ್ನಾಪುರದಿಂದ ಸ್ವೀಟ್ಸ್ಗೆ ಹೋಗ್ತಾನೆ. ಇದನ್ನ ರಸವತ್ತಾಗಿ ಕಲಾತ್ಮಕವಾಗಿ ಕಲಾವಿದರು ಹೇಳ್ತಾವ್ರೆ. ಅದ್ ಮಾಡಿದ್ರೆ ಇಷ್ಟೊತ್ತಿಗೆ ಒಂದು ಮದ್ವೆನೆ ಮುಗ್ದೋಗಿರೋದು. ಅವ್ರದಂತ ಜಿಮ್ಮಿಂಗ್ ಕತೆ 10 ವರ್ಷದಿಂದ ಇದೆ. ಆ ಟೈಮಲ್ಲಿ ಏನಾರು ಆಗಿರೋ ಮಿಸ್ಟರ್ ಇಂಡಿಯಾ ಆಗ್ಬಿಡ್ಬೋದಾಗಿತ್ತು. ಸಪರೇಟ್ ಟ್ರೈನರ್, ಸಪರೇಟ್ ಅವನಿಗೆ ಇವಳಿಗ ಅಲ್ಲಲ್ಲ ಅವನಿಗೆ. ಅಯ್ಯೋ ಯಾವ ಜಿಮ್ ಹಾಸನಲ್ಲಿರೋ ಎಲ್ಲ ಜಿಮ್ ಮುಗ್ದು ಬೆಂಗಳೂರಲ್ಲಿ ಇದಾಗಿ ಆಮೇಲೆ ಕಲ್ಕೋ ಹಲ್ಕೋ ಎಲ್ಲ ಆಗಿ ಆಮೇಲೆ ಬೇರೆ ಬೇರೆ ತರ ಏನೇನು ಎಕ್ಸರ್ಸೈಸ್ ಮಾಡ್ಬೇಕು ಅವೆಲ್ಲ ಆಗಿ ಅದು ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ ಫ್ರೀ ಎಕ್ಸರ್ಸೈಸ್ ಬಾಡಿ ಚೆನ್ನಾಗಿದೆ ಅಂದ್ರೆ ಫ್ರೀಯಾಗಿ ಹಿಂಗಿಂಗ್ ಮಾಡ್ಬೇಕಾದ್ರೆ ಮಾತ್ರ ಹೋಗ್ತಾರೆ. ಯಾವ ವೆಯ್ಟ್ ಲಿಫ್ಟ್ ಶುರು ಆಗುತ್ತೆ ಕದೀತಾರೆ. ಹೌದು. ಅಷ್ಟೇ. ನನ್ನ ಒಂದೆರಡು ಸರಿ ಕೇಳಿದ್ರೆ ಎಲ್ಲಿ ನಿಮ್ ತಮ್ಮ ಅಂತ, ಇನ್ ಬರಲ್ಲ ಬಿಡಿ ಅವನು ಒಂದೇ. ಹೆಂಗ್ ಮಾಡ್ತಾ ಗೊತ್ತಾ, ಸುಮ್ನಿರ. ಇನ್ನು ಎಷ್ಟು ಈ ಹೈಟ್ ಇತ್ತು ಕಣೆ ಅಕ್ಕ, ಈ ಹೈಟ್ ಟೇಬಲ್ ಏನಿಲ್ಲ. ನನ್ ಜಿಮ್ ಮಾಡೋದಕ್ಕೆ ಅವ್ರು ಯಕ್ಷಿತು ಸುಮ್ಮನೆ ನಿಮ್ ಕೈಲಿ ಆಗತ್ತೆ ಎತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ 15 ಹಾಕ್ತಾರೆ, ಆಮೇಲೆ 20 ಹಾಕ್ತಾರೆ. ಸುಮ್ಮನೆ ನಂಗೆ ಹೆಂಗೆ ಗೊತ್ತಾ, 21 ಸರಿ ಹಾಕಿದ್ಮೇಲೆ ಏನೋ ಹೊಸದು ಅಂತ ಎತ್ತೀನಿ, ಅದನ್ನೇ ಇನ್ನೊಂದ್ಸರಿ ಎತ್ತಿ ಅಂದ್ರೆ ನಂಗೆ ಎತ್ತಕ್ಕಾಗಲ್ಲ. ಇವ್ರು ಆಟ ಆಡ್ತಿರೋದು, ಅವನು ಮಜಾ ಮಾಡ್ತಾ ಇರೋದು. ಲೈನ್ ಕಣ. ಆ ಕಾಫಿ ಬೆಳೆ ಎಲ್ಲ ಒಣಗಾಕಿದ್ವಲ್ಲ, ಆ ಕಾಫಿ ಬೆಳೆ ಒಣಗಾಕಿ ಅದ್ರ ಮೇಲೆ ಮುಚ್ಚಿದ್ವಲ್ಲ, ಈಗ ಜೋರು ಮಳೆ ಬಂದು ನಿಂತೋಯ್ತು. ಅಲ್ಲೆಲ್ಲ ನೀರು ನಿಂತಿದೆಯಲ್ಲ, ಮಕ್ಳಿಗೆ ಖುಷಿ ಅದ್ರಲ್ಲಿ ಆಟಾಡೋಕ್ಕೆ. ಏನು ಕುಣ್ದು ಕುಪ್ಪಳಿಸಿದ್ರು ಅವತ್ತು. ಟಚ್ ಕೊಟ್ರೆ ಬೀಳ್ತೇನೆ ಚುಪ್ಪಿ ಅವನು. ನಡಿ, ಇದು ಹೆಂಗ್ ಕೂತಿದೆ ಇದು? ಬೇಡ ಬೇಡ, ಅದು ಅವಳು ಬುದ್ಧಿವಂತೆ. ಈ ಜನಗೆ ತರ್ವ ಅಲ್ಲ ನಾ. ಹಾಗೆ ನಮ್ಮ ಅಣ್ಣ ಅಪ್ಪು ಅವರೆಲ್ಲ ಹೊರಟ್ರು. ಮಕ್ಳುಗಳು ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇವತ್ತು ಸಂಜೆ ಹೋಗಬೇಕಾಗಿತ್ತು, ಇನ್ನೇನು ಸಂಜೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೊರಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ನಾನು ಇಲ್ಲೇ ಉಳ್ಕೊಂಡೆ. ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಮಳೆ ಅಂತ ಹೇಳಿಬಿಟ್ಟು 3-4 ದಿನದಿಂದ ಅದು ತೆಗ್ದಿರಲ್ಲ ಟಾರ್ಪಲ್ನ, ಹಾಗೆ ಬಿಟ್ಟಿರ್ತೀವಿ. ಮಳೆ ಬಂದು ಅಲ್ಲೇ ನೀರು ತುಂಬಿಕೊಂಡು ಇದಾಗಿ ಅಲ್ಲಿ ಆ್ಯಕ್ಚುಲಿ ಸಣ್ಣ ಚಿಕ್ಕ ಉಂಡೆ ಎಲ್ಲ ಸೇರ್ಕೊಂಡಿರ್ತವೆ. ನಮ್ಮ ಚಿಕ್ಕವ ನೋಡಿ ಅಲ್ಲೇ ಕಿರಿಕ್ ತೆಗಿತದಲ್ಲೇ. ನೋಡಿ ಅವಾಗ ನಾನು ನಮ್ಮ ಶೋಪ ಎಲ್ಲ ಪಲ್ಪರ್ಗೆ ಕಳಿಸಿದ್ವಲ್ಲ ಕಾಫಿನ, ಅದು ಇವಾಗ ಪಲ್ಪರ್ ಮಾಡಿಸ್ಕೊಂಡು ಇವಾಗ ಬಂದಿದೆ. ಮಳೆ ಅಲ್ವಾ, ಇವಾಗ ಹರಡಲ್ಲ. ಮಳೆ ಇಲ್ಲ ಅಂದರೆ ಕೂಡ ಈಗಲೇ ಹರಡ್ತಿದ್ರು. ಈಗ ಮಳೆ ಇಲ್ವಲ್ಲ, ಸೊ ಹಾಗಾಗಿ ಚೀಲ ಸಮೇತ ಹಾಗೆ ಇಡ್ತಾರೆ. ಇಲ್ಲಾಂದ್ರೆ ಜೋರು ಮಳೆ ಬಂದುಬಿಡುತ್ತೆ ಮಧ್ಯರಾತ್ರಿ, ಯಾವಾಗ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಈ ವರ್ಷ ಹೀಗೆ ವರ್ಷಕ್ಕೆ ಯಾವುದಾದ್ರೂ ಒಂದ್ಸರಿ ಹಿಂಗೆ ಸಿಗಾಕೊಂಡ್ಬಿಡ್ತೀವಿ. ಮಳೆ ಬರಲ್ಲ ಅಂತ ಹಾಗೆ ಬಿಟ್ಟಿರ್ತೀವಿ. ಜೋರು ಮಳೆ ಬಂದಾಗ ಕೊಚ್ಕೊಂಡು ಹೋಗಿರ್ತವೆ. ಒಣಗಿಸ್ಬೇಕು, ಕುಯ್ಬೇಕು, ಮಳೆ ಬೇರೆ, ಒಣಗ್ಸೋಕ್ಕೂ ಆಗಲ್ಲ. ಮಳೆಲಿ ಹಣ್ಣು ಕೀಳೋಕ್ಕಾಗಲ್ಲ. ಹಣ್ಣು ಕೀಳಲಿಲ್ಲ ಅಂದರೆ ಎಲ್ಲ ಬಿದ್ದೋಗ್ತದೆ, ವೇಸ್ಟ್ ಆಗುತ್ತೆ. ಪಾಪ ಈಗ ಚಳಿ ಟೈಮು, ಕೊರೆ ಟೈಮು. ಈಗ ಇಷ್ಟೊತ್ತಿನಲ್ಲಿ 8 ಗಂಟೆಲಿ ಪಲ್ಪರ್ ಮಾಡಿಸ್ಕೊಬಂದು, ಮಳೆ ಇಲ್ಲ ಅಂದಿದ್ರೆ ಹರಡ್ಬಿಡೋರು ನಮ್ಮ ಶೋಪ. ನಾನು ಹೇಗಿದ್ರು ಮತ್ತೆ ಬೆಳಗ್ಗೆ ಹೊರಡಬೇಕಾಗಿತ್ತಲ್ಲ, ಅರ್ಲಿ ಮಾರ್ನಿಂಗು. ಹಾಗಾಗಿ ಮನೆಯಿಂದ ಹೋಗೋಣ ಅಂದರೆ ಲಾನೇ ಕಾಟ, ಬೆಳಗ್ಗೆ ಬೇಗ ಹೊರಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಚಿನ್ನಪುರದಲ್ಲಿ ಉಳಿದು ಇಲ್ಲಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂತ ಹೇಳಿ ನಮ್ಮ ಅಪ್ಪು ಯಕ್ಷಿತ್ ಅವರೆಲ್ಲ ಮುಂಚೆನೇ ಬಂದಿದ್ರು. ನಾವು ಆಮೇಲೆ ಕೆಲಸ ಎಲ್ಲ ಮನೆ ಹತ್ರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಪ್ಯಾಕ್ ಮಾಡಿಕೊಂಡು ಇವಾಗ ಮನೆಗೆ ಬಂದೆ. ಈಗ ಚಿನ್ನಪುರಕ್ಕೆ ಬಂದು
ಅಕ್ಕ ಕೋಲ್ ಕುಡಿ ಅವ್ನು ಯಾರಿಗೆ ಹೊಡಿತಾನೆ ನೋಡೋಣ. ನಿಮ್ಮ ಅಪ್ಪ ಬಳಿ ಎಷ್ಟು ಇದು ಚುಪ್ಪಿ ಅವ್ನು ಕೋಲ್ ತಗೋ ಬರ್ತಾ ಇದ್ದೀನಿ, ಯಾರಿಗೆ ಹೊಡಿಯೋ ಗೊತ್ತಿಲ್ಲ. ಅಲ್ಲ ಅವನಿಗೆ ಹೊಡಿತಿದ್ರೆ ಚಿಕ್ಕ ಚುಪ್ಪಿ ಒಳ್ಳೆ ಚುಪ್ಪಿ. ಓಹೋ ಅಣ್ಣಂಗೆ ವೆರಿ ಗುಡ್ ಮಗನೆ. ಅಯ್ಯೋ ಆ ಚಿಕ್ಕ ಹುಡುಗನ ಜೊತೆ ಆಟ ಬರ್ತೀರ ಅಂತ. ನಿಂಗೆ ಓಹೋ ಅಣ್ಣಂಗೆ ಹೊಡಿತಾನೆ ಚಿಕ್ಕು. ಓಹೋ ನೋಡಿ ಎಷ್ಟಿನ ಓಹ್ ಅಯ್ಯೋ ಅವನಿಗೆ ಸಿಟ್ಟು ಬರ್ತೈತೆ ಚಿಪ್ಪಿ ಅವನಿಗೆ. ಚಿಪ್ಪಿ ತಮಾಷೆಗೆ ಚಿಪ್ಪಿ ನಿನ್ ಕಡೆಗೆ ನೋಡಿ ಹೆಂಗ. ಬಿಡ್ರೋ ಪಾಪ ಅವನ್ನ ಬಿಡ್ರೋ. ಬಿಡೋ ಚಿಪ್ಪಿ ಎಷ್ಟನ ಬಿಡ್ರೋ ಅಳ್ತಿದ್ದಾನೆ ಅವನು. ಚಿಪ್ಪಿ ಅಣ್ಣನ್ ಬಿಡಿಸ್. ಅಣ್ಣ ಹೊಡಿತಿದಾರೆ, ಬಾವು ಹೊಡಿತಿದ್ರಿ, ಸುಮಿತ್ ಬಾವು ಹೊಡಿತಿದಾರೆ. ಇವ್ರು ಇಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡ್ಕೊಂಡ್ರು. ನಾವು ಇನ್ನು ನಮಗೆ ಫುಲ್ ಮಾತು. ನಾವು 4-5 ಜನ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಮಾತು. ನಾವು ಮಾತಾಡಿಕೊಂಡು ಮತ್ತೆ ಮಲಗೋದು ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ. ಎಲ್ಲ ಮಾತಾಡಿಕೊಂಡು ಮಲ್ಕೊಂಡು ನಾವು ಬೆಳಗ್ಗೆನೇ ಎದ್ದು ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರಲ್ಲಿ ಬಂದು, ಆದರೆ ನಮ್ಮ ಪುಟಾಣಿನ ಬಿಟ್ಟು ಬಂದುಬಿಟ್ಟಿದ್ದು ಊರಲ್ಲಿ. ಹಾಗಾಗಿ ನನಗೂ ನನ್ನ ಮಗಳಿಗೂ ತುಂಬ ದುಃಖ. ಪುಟಾಣಿ ಯಾಕೆ ಬಿಟ್ಟು ಬಂದಿದ್ದು ಅಂದರೆ ನಾವೆಲ್ಲ ಒಟ್ಟಿಗೆ ಕಾರಲ್ಲಿ ಬರೋದು ಅಂತ ಹೇಳಿ ಪುಟಾಣಿನೂ ಕರ್ಕೊಂಡು ಹೋಗೋದು ಅಂತಲೇ ನಾವೆಲ್ಲ ರೆಡಿ ಆಗಿದ್ದು. ಬಟ್ ನಮ್ಮ ಮನೆಯವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಅಂತ ಹೇಳಿ ಅವ್ರು ಹಾಸನಲ್ಲೇ ಉಳ್ಕೊಂಡ್ಬಿಟ್ರು. ಇನ್ನು ನಾನು ಟ್ರೈನಿಗೆ ಬಂದೆ. ಹಾಗಾಗಿ ನಮ್ಮ ಪುಟಾಣಿ ಬಿಟ್ಟು ಬರಬೇಕಾಯ್ತು, ಅಂದರೆ ನಮ್ಮ ಅಮ್ಮನ ಬಿಟ್ಬಿಟ್ಟು ಬಂದು. ಆದರೆ ನನಗೂ ನನ್ನ ಮಗಳಿಗೂ ಸ್ವಲ್ಪ ಬೇಜಾರು. ಸಂಜೆ ನನ್ನ ಮಗಳು ಬೆಳಗ್ಗೆ ಸ್ಕೂಲಿಗೆ ಬಿಟ್ಬಿಟ್ಟು ಸಂಜೆ ಬರುವಾಗ ಯಾವಾಗಲೂ ಅಷ್ಟೇ ನಾನು ನನ್ನ ಮಗಳನ್ನ ಕರ್ಕೊಂಡು ಸಂಜೆ ಬರ್ತಿದ್ದಾಗೇ ನಮ್ಮ ಪುಟಾಣಿ ನಮ್ಮ ಮೈಮೇಲೆಲ್ಲ ಮೈಮೇಲೆಲ್ಲ ನೆಗೆಯೋದಲ್ವ. ಆ ಪುಟಾಣಿ ಇದ್ದಿದ್ರೆ ಮೈಮೇಲೆ ಮೈಮೇಲೆಲ್ಲ ನೆಗೆಯೋದಲ್ಲ ಅಂತ ಹೇಳಿ ನೆನೆಸ್ಕೊಂಡು ಅಷ್ಟು ದುಃಖ ನನಗೂ ನನ್ನ ಮಗಳಿಗೂ. ನಾನು ಬೆಳಗ್ಗೆಯಿಂದ ಹತ್ತು ಸಾಕಾಗಿತ್ತು. ನನ್ನ ಮಗಳಿಗೂ ಅಷ್ಟೇ. ನನ್ನ ಮಗಳಿಗೂ ಕೂಡ ಅವಳು ಬಂದಿದ್ದ ತಕ್ಷಣ ಅನ್ನಿಸ್ಬಿಡ್ತು ಅವಳಿಗೆ, ಅಮ್ಮು ಇದ್ದಿದ್ರೆ ನನ್ನ ಮೇಲೆಲ್ಲ ನೆಗೆಯೋದು, ನನ್ನ ಹಿಂದೆಲ್ಲ ಸುತ್ತೋದು ಅಂತ. ಅದು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.